ಇಲ್ಲಿ ನೋಡಿ BBMP ಅವರು BBMP ಕಾವೇರಿ ವಾಟರ್ ಒನ್ ಆಫ್ ದ ಕರ್ನಾಟಕದ ಬ್ಯಾಂಗ್ಳೂರು ಸಿಟಿ ದೊಡ್ಡನಕ್ಕುಂದಿ 14th ಕ್ರಾಸ್ 3 ದಿವಸ ಆಯಿತು. ಇಲ್ಲಿ ಡ್ರೈನೇಜ್ ನೀರು ಮಿಕ್ಸ್ ಆಗಿ ಬರ್ತಾಯಿದೆ. 3 ದಿವಸ ಅಲ್ಲ ಮಾಡಿ ಬಿಟ್ಟು ಹೋಗಿದ್ದಾನು. ಏನು ಇಂಜಿನಿಯರ್ ಅವರು ಏನು ಮಾಡ್ತಾಯಿದ್ರು? ಪಬ್ಲಿಕ್ಗೆ ಟ್ಯಾಕ್ಸ್ ಕಟ್ತಾಯಿದ್ದಾರೆ, GST ಕಟ್ತಾಯಿದ್ದಾರೆ, ಎಲ್ಲ ಕಟ್ಟಿದ್ರು ಕೂಡ 3 ದಿವಸ ಈ ಥರ ಬಿಟ್ಟಿದ್ರೆ ಕುಡಿಯೋಕೆ ನೀರು ಏನು ಮಾಡೋದು? ಈ ನೀರು ಮಿಕ್ಸ್ ಆಗಿ ಬರ್ತಾಯಿದೆ ಅಂತ ಕಂಪ್ಲೇಂಟ್ ಮಾಡಿದರು. 3 ದಿವಸ ಆಗಿನೂ ಕ್ಲಿಯರ್ ಮಾಡಿಲ್ಲ. ಇದೇನಾ ಲಕ್ಷಣ ಗೌರ್ಮೆಂಟ್ ಮಾಡೋ ಕೆಲಸ? BBMP ಬಾಯಿಗೆ ಬಂದಂಗೆ ಬೈಯೋದ, ಇಲ್ಲ ಬಾಯಿಗೆ ಬಂದಂಗೆ ಸ್ವೀಟ್ ಕೊಡೋದ? ಚಪ್ಪಲಿ ಹಾರ ಹಾಕೋದ, ಇಲ್ಲ ಹೂವಿನ ಹಾರ ಹಾಕೋದ? ಕುಡಿಯೋ ನೀರು ವ್ಯವಸ್ಥೆ ನೋಡಿ ಇಲ್ಲಿ ಈ ರೋಡ್ಗೆ BBMP ಫಸ್ಟ್ ಆಫ್ ಆಲ್ ಗುಡ್ಸೋಕ್ಕೆ ಬರಲ್ಲ, ಏನೂ ಬರಲ್ಲ. ಇಲ್ಲಿ ಈ ಸ್ಯಾನಿಟ್ರಿ ಪೈಪ್ ಹೊಸದು ಹಾಕಿದ್ದಾರೆ. ಹಾಕುವಾಗ ಹೇಳಿದ್ವಿ ನಾವು ಸರಿ ಇಲ್ಲ ಅಂತ. BBMP ಲಾರಿ ಅವನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ದುಡ್ಡು ಮಾತ್ರ ಒಂದೊಂದು ಮನೆಗೆ 10,000 ರೂಪಾಯಿ ತೊಗೊಂಡಿದ್ದಾನೆ ಅವನು ಈ ಪೈಪ್ ಹಾಕೋದಕ್ಕೆ. ಹಾಕಿದ್ರು ಕೂಡ ಇಷ್ಟು ದಿನದಲ್ಲಿ ಕಾವೇರಿ ವಾಟರ್ನಲ್ಲಿ ಸ್ಯಾನಿಟ್ರಿ ನೀರು ಮಿಕ್ಸ್ ಆಗಿ ಬರ್ತಾಯಿದೆ. ಇದರ ಬಗ್ಗೆ ಯಾರು ಏನು ಕೇರ್ ಮಾಡ್ತಾಯಿಲ್ಲ. ಏನು ಗೌರ್ಮೆಂಟು ಸೂಳೆ ಮಕ್ಕಳು ಗೌರ್ಮೆಂಟು ಏನು ಮಾಡ್ತಾಯಿದ್ರ ನೀವು? ದೊಡ್ಡದಾಗಿ ಮಾತಾಡ್ತಾರೆ ಶುದ್ಧವಾಗಿರಬೇಕು ಅಂತ. ಶಾಟ ತೆರೆಯೋ ಮೋರಿನ ಸ್ಯಾನಿಟ್ರಿ ನೀರು ಕಾವೇರಿ ವಾಟರ್ ಮಿಕ್ಸ್ ಆಗಿ ಬರ್ತಾಯಿದೆ. ನಾನೇ ನನ್ನ ಕುಡ್ದಿದ್ದೀನಿ. ಆ ಇಂಜಿನಿಯರ್ ಯಾವನೊಬ್ಬ ಬಂದ, ಅವನ್ನ ಕೇಳಿ. ಈ ಪಿಟ್ಟು ತೆಗೆದ್ರ ಲಾರಿ ಅವನುಗಳೆಲ್ಲ ಇಲ್ಲಿ ಹಾಕಿದ್ರು. ಹೆಚ್ಚಿಗೆ ಕಡಿಮೆ ಒಂದು 3 ವರ್ಷ 2 ವರ್ಷ ಮೇಲೆ ಆಯಿತು ಪೈಪ್ ಹಾಕಿದಷ್ಟೇ. ಅಲ್ಲಿ ಮೊದಲೇ ಹೇಳಿ ಬೆಂಡಾಗಿದೆ, ನೀರು ಹೋಗ್ತಾಯಿಲ್ಲ ಅಂತ. ಇಲ್ಲ ಅಷ್ಟೇ ಅಂತ ಹೇಳಿ ಮಾಡಿದ್ದಾರೆ. ಇವಾಗ ಮಾಡಿದರೆ ಯಾವನ್ನ ಅಪ್ಪನ ಮನೆ ಸೂಳೆ ಕೆಲಸ ಮಾಡಿ ನಿಮಗೆ ದುಡ್ಡು ಕೊಡೋದು? ಯಾವ ಮಿನಿಸ್ಟರ್ಗೆ ಸೂಳೆ ಕೆಲಸ ಮಾಡಿ ದುಡ್ಡು ಕೊಡೋದು? ಇದಕ್ಕೆ ಉತ್ತರ ಕೊಡಿ ಪಬ್ಲಿಕ್ಕು.